ಸರವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಥೆಯನ್ನು ಕೇಳುವ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಯನ್ನು ಕೇಳಿ. ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಮ್ಮೆ ಕೈಯನ್ನು ಹಿಡಿದರೆ ಅದೇ ತಾನೇ ಪ್ರೀತಿಯ ಆಸರೆ. ಅಧ್ಯಾಯ 27. ಮನದಲ್ಲಿ ನಡೆಯುತ್ತಿದ್ದ ಮಂಥನ ಬುದ್ಧಿ ಕೆಲಸ ಮಾಡದಂತೆ ತಡೆದಿತ್ತು. ತಕ್ಷ್ ಮಿಥಾಲಿ ಜೊತೆಯಾಗಿ ಇದ್ದರೆ ಹಿತಾ ಜೊತೆ ಫೋನ್ನಲ್ಲಿ ಸಂಭಾಷಿಸುತ್ತಿದ್ದ. ಒಬ್ಬಂಟಿ ಎಂದರೆ ತಶ್ ಮಾತ್ರ. ಅವಳಿಗೆ ಆ ಒಬ್ಬಂಟಿತನವೇ ತುಸು ನೆಮ್ಮದಿ ಕೊಟ್ಟದ್ದು. ಮುಂಬೈನಲ್ಲಿ ನೋಡುವಂತಹ ಹತ್ತಿರದ ಒಂದೆರಡು ಜಾಗಕ್ಕೆ ಭೇಟಿ ಕೊಟ್ಟವರು ಮನೆಗೆ ಹಿಂತಿರುಗಿದರು. ಈಗ ತಕ್ಷ್ ಬಳಿಯಾಗಲಿ ಕಲ್ಯಾಣಿಯವರ ಬಳಿಯಾಗಲಿ ಹೆಚ್ಚು ಮಾತಾಡಲು ಬಯಸಲಿಲ್ಲ. ಅವಳಿಗೆ ಮುಂದಿನ ದಾರಿಯ ಬಗ್ಗೆ ಚಿಂತನೆ ಶುರುವಾಗಿತ್ತು. ತಕ್ಷ್ ಪ್ರಾಪರ್ಟಿ ಹೆಸರೆತ್ತಿದರೆ ಡ್ಯಾಡ್ ಮೇಲೆ ಕಂಪ್ಲೇಂಟ್ ಕೊಡುವುದಾಗಿ ಬೆದರಿಸಿದ್ದಾನೆ. ಮುಂದೇನು ಎಂಬ ಯೋಚನೆನೇ ಅವಳನ್ನು ಹೈರಾಣಾಗಿಸಿತ್ತು. ಊಟಕ್ಕೆ ಕರೆದರೂ ಹಸಿವಿಲ್ಲ, ತಲೆನೋವೆಂದು ಸುಳ್ಳು ಹೇಳಿ ಮಲಗಿದಳು. ಸುಳ್ಳು ತಲೆನೋವು ಈಗ ನಿಜವಾಗಿತ್ತು. ಲಗೇಜ್ ಬ್ಯಾಗ್ ತಡಕಾಡಿ ಟ್ಯಾಬ್ಲೆಟ್ ನುಂಗಿ ಮಲಗಿದಳು. ಮುಂಜಾನೆ ಫೋನ್ ಶಬ್ದಕ್ಕೆ ಎಚ್ಚರವಾದ ತಶ್ ವಿಷಯ ತಿಳಿದು ಅವಸರದಲ್ಲಿ ತಯಾರಾಗಿ ಆಚೆ ಬಂದಳು. ಅವಳನ್ನು ಎದುರಾದ ಕಲ್ಯಾಣಿ, ಏನಮ್ಮ ತಶ್ವಿಕಾ, ಇಷ್ಟು ಬೇಗ ಹೊರಟೆಯಾ? ತಿಂಡಿ ತಿಂದು ಹೋಗಬಹುದಲ್ಲ? ಇಲ್ಲ ಅಮ್ಮ, ಡ್ಯಾಡ್ಗೆ ಹುಷಾರಿಲ್ಲ, ಅರ್ಜೆಂಟಾಗಿ ಹೋಗ್ಲೇಬೇಕು. ಇರು, ತಕ್ಷಣ ಎಬ್ಬಿಸಿ ಬರ್ತೀನಿ, ಅವನೇ ನಿನ್ನ ಏರ್ಪೋರ್ಟ್ಗೆ ಕಳುಹಿಸಿ ಬರ್ತಾನೆ ಎಂದವರು ತಕ್ಷಣನು ಎಬ್ಬಿಸಿ ಬಂದರು. ಅಮ್ಮನ ಮಾತು ತೆಗೆದುಹಾಕದ ಕೋಪಿಷ್ಟ ಮುಖ ತೊಳೆದು ಬಂದು ತಕ್ಷಣನು ಕಳುಹಿಸಲು ಕಾರ್ ಕೀ ಹಿಡಿದೇ ಬಂದ. ಅವಳು ಅವನ ಮುಖ ನೋಡಲು ಕೂಡ ಬಯಸದೆ ಕಾರ್ ಹತ್ತಿ ಕೂತಳು. ಅವಳು ಹಿಂದಿನ ಸೀಟ್ನಲ್ಲಿ ಕೂತರೆ ಇವನದ್ದು ಡ್ರೈವರ್ ಸೀಟ್. ಅದಕ್ಕೇನೂ ಅವ ಜಗಳ ತೆಗೆಯಲಿಲ್ಲ. ಕೋಪವಿದೆಯಲ್ಲ ಅವಳ ಮೇಲೆ. ದಾರಿ ಸವಿಸುತ್ತಲೇ ಕಣ್ಣು ಮುಚ್ಚಿ ಪುಟ್ಟ ನಿದ್ರೆಗೆ ಶರಣಾದವಳಿಗೆ ರಾತ್ರಿ ಪೂರ್ತಿ ತಲೆನೋವಿನಿಂದ ನಿದ್ದೆ ದೂರದ ಮಾತಾಗಿತ್ತು. ಈಗ ಹಾಯಾದ ತಂಗಾಳಿಗೆ ಜುಂಪು ಹತ್ತಿ ನಿದ್ದೆ ಬಂದಿತ್ತು. ನಿದ್ದೆ ಮಾಡುತ್ತಿದ್ದವಳನ್ನು ಕನ್ನಡಿಯಲ್ಲಿ ಕಣ್ಣು ತುಂಬಿಕೊಂಡವ ರಸ್ತೆಯತ್ತ ದೃಷ್ಟಿ ನೆಟ್ಟ. ಏರ್ಪೋರ್ಟ್ ಸಮೀಪಿಸಿದರೂ ಇನ್ನೂ ಮಲಗಿ ಇದ್ದವಳನ್ನು ಜೋರಾಗಿ ಹಾರ್ನ್ ಹಾಕಿ ಎಚ್ಚರಿಸಿದ. ಹಾರ್ನ್ ಶಬ್ದಕ್ಕೆ ಎಚ್ಚರವಾದ ತಶ್ ಏರ್ಪೋರ್ಟ್ ತಲುಪಿದ್ದರಿಂದ ತನ್ನ ಲಗೇಜ್ ಕೆಳಗಿಳಿಸಿ ತಾನು ಕೆಳಗಿಳಿದು ತಕ್ಷಣತ್ತ ನೆಪಕ್ಕೂ ನೋಡದವಳು ತನ್ನ ಪಾಡಿಗೆ ತಾನು ಹೊರಟು ಹೋದಳು. ಕಾರ್ಗೆ ಒರಗಿ ಒಮ್ಮೆ ತನ್ನನ್ನು ತಿರುಗಿ ನೋಡುವಳೇನೋ ಎಂಬ ನಂಬಿಕೆಯನ್ನು ಹುಸಿ ಮಾಡಿ ಹೊರಟ ತಕ್ಷ್ ಮುಖ ನೋಡಲೂ ಇಲ್ಲ. ತಲೆ ಕೊಡವಿಕೊಂಡು ಕಾರ್ ಹತ್ತಿದ ತಶ್, ಇವಳಿಗಾಗಿ ನೀನು ಒದ್ದಾಡಬೇಡ ತಕ್ಷ್. ನೀನು ನಿನ್ನಪ್ಪನ ಪ್ರೀತಿ ಸಿಗೋಕ್ಕೂ ಮುಂಚೆ ಕಳೆದುಕೊಳ್ಳೋಕೆ ಈ ಅಪ್ಪ ಮಗಳೇ ಕಾರಣ. ನೀನು ಇವರನ್ನು ಯಾವ ರೀತಿ ಶಿಕ್ಷಿಸಿದರೂ ತಪ್ಪಿಲ್ಲ ಎಂದವ ಮನೆಯತ್ತ ಹೊರಡುವ ಬದಲು ಪ್ರಶಾಂತವಾದ ಜಾಗ ಅರಸಿ ಹೊರಟವ ಮತ್ತೆ ರೂಟ್ ಬದಲಾಯಿಸಿ ಮನೆಯತ್ತ ನಡೆದ. ಬೆಂಗಳೂರು ತಲುಪುತ್ತಿದ್ದಂತೆ ಕ್ಯಾಬ್ ಮಾಡಿಕೊಂಡ ತಶ್ ನೇರವಾಗಿ ಆಸ್ಪತ್ರೆಗೆ ಹೋದಳು. ಪೂರ್ಣ ಬೆಳಿಗ್ಗೆ ಫೋನ್ ಹಚ್ಚಿ ವಿನಯ್ಗೆ ಹುಷಾರಿಲ್ಲ ಅಂದಾಗ ತಕ್ಷಣ ಹೊರಟು ಬಂದವಳು ಮನೆಗೆ ಹೋಗದೆ ಆಸ್ಪತ್ರೆಯನ್ನು ಹೊಕ್ಕಳು. ಮಾಮ್, ಡ್ಯಾಡ್ ಹೀಗಿದ್ದಾರೆ ಎಂದು ಕೇಳುತ್ತ ಬಂದ ಮಗಳನ್ನು ತಬ್ಬಿದ ಪೂರ್ಣ. ಗೊತ್ತಿಲ್ಲ ತಶ್, ಅನ್ಕಾನ್ಷಿಯಸ್ ಆಗಿದ್ದಾರೆ. ಡಾಕ್ಟರ್ ಇನ್ನೂ ಪ್ರಜ್ಞೆ ಬಂದಿಲ್ಲ ಅಂತ ಹೇಳಿದ್ರು. ಡೋಂಟ್ ಪ್ಯಾನಿಕ್ ಮಾಮ್, ಡ್ಯಾಡ್ಗೆ ಏನೂ ಆಗಲ್ಲ ಎಂದು ಧೈರ್ಯ ತುಂಬಿದವಳಿಗೆ ಧೈರ್ಯದ ಆಸರೆ ಬೇಕಿತ್ತು. 2 ಗಂಟೆಯ ನಂತರ ಪ್ರಜ್ಞೆ ಬಂದಿದೆ ಎಂದು ಡಾಕ್ಟರ್ ಹೇಳುತ್ತಲೇ ಒಳಹೋದ ಅಮ್ಮ ಮಗಳು ವಿನಯ್ರನ್ನು ನೋಡಿ ಮನೆಗೆ ಕರೆದುಕೊಂಡು ಬಂದರು. ಚಿಂತೆಯ ಗುಡಾಗಿದ್ದವರಿಗೆ ಊಟ ಬೇಕಿಲ್ಲ, ಆದರೆ ಹೊಟ್ಟೆ ಸುಮ್ಮನೆ ಇರುತ್ತಿಲ್ಲ. ಸೇರಿದಷ್ಟು ತಿಂದು ಆಲೋಚಿಸುತ್ತಿದ್ದರೆ ಸದ್ದಿಲ್ಲದೆ ಸರಿದು ಹೋಗಿತ್ತು ಒಂದು ವಾರ. ತಂದೆಯ ಮುಂದೆ ಹೆಚ್ಚು ಹೋಗದ ತಶ್ ರೂಮಿನಲ್ಲಿಯೇ ಬಂದಿಯಾಗಿ ಇರುತ್ತಿದ್ದಳು. ಆಫೀಸ್ನಲ್ಲಿ ಮುಖ ತೋರಿಸಲು ಸಾಧ್ಯವಿಲ್ಲದ ತಶ್ ಕಂಪನಿಯತ್ತ ಮುಖ ಮಾಡಲೇ ಇಲ್ಲ. ಆಚೆ ಕಡೆಯ ಜೋರಾದ ಸದ್ದಿಗೆ ರೂಮ್ ಬಿಟ್ಟು ಆಚೆ ಬಂದಾಗ ಒಬ್ಬ ಲಾಯರ್ ಜೊತೆ ತಕ್ಷ್ ಬಂದು ನಿಂತಿದ್ದಾನೆ. ತಕ್ಷಣ ಕಾಣುತ್ತಲೇ ಕೋಪಗೊಂಡ ಪೂರ್ಣ ಅವನ ಬಟ್ಟೆ ಹಿಡಿದು ಜಗ್ಗಾಡುತ್ತಿದ್ದಾರೆ. ತಕ್ಷ್ ಏನೂ ಪ್ರತಿಕ್ರಿಯೆ ನೀಡದೆ ಕಲ್ಲುಬಂಡೆಯ ಹಾಗೆ ನಿಂತಿದ್ದಾನೆ. ಮಗನ ಹಾಗೆ ಪ್ರೀತಿ ತೋರಿಸಿದ ನಮಗೆ ಮೋಸ ಮಾಡೋಕೆ ಹೇಗೆ ಮನಸ್ಸು ಬಂತು ನಿನಗೆ? ನನ್ನ ಮಗಳ ಬಾಳು ಹಸನಾಗುತ್ತದೆ ಅಂತ ನಿನ್ನ ಮೇಲೆ ಅದೆಷ್ಟು ನಂಬಿಕೆ ಇಟ್ಟಿದ್ದೆ. ಅದೆಲ್ಲಾ ನಂಬಿಕೆಗೂ ಮೋಸ ಮಾಡಿದ ನೀನು ಸರ್ವನಾಶ ಆಗ್ತೀಯಾ ಎಂದು ಹಿಡಿಶಾಪ ಹಾಕುತ್ತಿದ್ದರು ಪೂರ್ಣ. ಕೀಳಗೊಡಿ ಬಂದ ತಶ್, ಮಾಮ್, ಬಿಡು ನೀನು. ಲಾಯರ್ ಮುಂದೆ ಏನಿದು ನಿನ್ನ ಅವತಾರ? ಸ್ವಲ್ಪ ಹೊತ್ತು ಸುಮ್ಮನೆ ಇರು. ನಿನ್ನ ಕೂಗಿಗೆ ಡ್ಯಾಡ್ಗೆ ಎಚ್ಚರ ಆಗಿ ಅವರು ಇಲ್ಲಿ ಬಂದ್ರೆ ಏನಾದ್ರೂ ಆಗಿ ಇನ್ನೊಮ್ಮೆ ಹಾಸ್ಪಿಟಲ್ಗೆ ಸೇರ್ಬೇಕಾ? ಸುಮ್ಮನೆ ಇರು ಇಂದು ಗದರಿದ ಮಗಳ ಮಾತಲ್ಲಿದ್ದ ನಿಜಾಂಶ ಪೂರ್ಣರ ಬಾಯಿ ಮುಚ್ಚಿಸಿತ್ತು. ಕೋಟು ಕೊಡಗಿದ ತಕ್ಷ್, ಇದೀಗ ನನ್ನ ಮನೆ, ಹಾಗಾಗಿ ನೀವೆಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡಿ ಎಂದ ತಕ್ಷ್ ಮಾತು ಪೂರ್ಣ ತಶ್ಕಿ ಸಿಡಿಲಿರಗಿದ ಹಾಗೆ ಆಗಿತ್ತು. ವಾಟ್ ಡು ಯು ಮೀನ್? ಮನೆ ಖಾಲಿ ಮಾಡಿದ್ರಿ ನಾವೆಲ್ಲಿ ಹೋಗೋದು? ಇಂದು ಆತಂಕ ವ್ಯಕ್ತಪಡಿಸಿದ ತಶ್ ಮಾತಿಗೆ ತಲೆಕೆಡಿಸಿಕೊಳ್ಳದ ತಕ್ಷ್,
ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ಮೇಲೆ ಈ ಮನಿ ನಂದು. ಇಲ್ಲಿ ನೀವ್ಯಾರೂ ಇರಕೂಡದು. ಈಗಲೇ ಮನಿ ಖಾಲಿ ಮಾಡಿದ್ರೆ ಒಳ್ಳೇದು. ಇಲ್ಲ ಕೋರ್ಟ್ ಮೂಲಕ ಈ ಮನಿ ಖಾಲಿ ಮಾಡಿಸ್ತೀನಿ. ಅದರ ಜೊತೆ ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟು ಜೀವನ ಪೂರ್ತಿ ಜೈಯಲ್ಲಿ ಕೂಯಿಯೋ ಹಾಗೆ ಮಾಡ್ತೀನಿ. ತಾಯಿ ಮಗಳು ಮುಖ ನೋಡಿಕೊಂಡರು. ಸಂಜೆ ತನಕ ಟೈಮ್ ಕೊಡು ತಕ್ಷ್, ಮನಿ ಖಾಲಿ ಮಾಡ್ತೀವಿ. ನೋನು, ನನಗೆ ಈಗಲೇ ಆಗ್ಬೇಕು. ಇನ್ನೊಂದು 10 ನಿಮಿಷದಲ್ಲಿ ನಿಮ್ಮ ಗಂಟುಮೂಟೆ ಕಟ್ಟಿ ಹೊರಡಿ. ಇಂದಾಗ ಒತ್ತರಿಸಿ ಬಂದ ಬುಕ್ಕ ನುಂಗಿದ ತಶ್, ಮೊಮ್, ನಿನಗೆ ಡ್ಯಾಡ್ಗೆ ಅಗತ್ಯವಿರುವ ಬಟ್ಟೆ ತಗೋ, ಬೇಗ ಇಲ್ಲಿಂದ ಹೋಗೋಣ. ತಶ್, ಇಂದು ಮುಂದೆ ಮಾತಾಡುವ ಪೂರ್ಣರ ಪ್ರಶ್ನೆ ಅರ್ಥವಾದಂತೆ, ಮೊಮ್, ಈಗಲೇ ಇಲ್ಲಿ ಎಲ್ಲ ಆಗ್ಬೇಕಾ? ಮೊದಲು ಹೋಗಿ ಬಟ್ಟೆ ತಗೋ, ಡ್ಯಾಡ್ನ ಎಬ್ಬಿಸು, ಹೊರಡುವ. ಇಂದವಳು ಮುಂದಿನ ಜೀವನಕ್ಕೆ ಆಗಲೇ ಸಿದ್ಧವಾದಂತೆ ಇತ್ತು. ತನ್ನ ಒಂದಷ್ಟು ಬಟ್ಟೆ ತುಂಬಿಕೊಂಡ ತಶ್, ಪೂರ್ಣ ವಿನಯ್ ಜೊತೆ ಹೊಸ್ತಿಲು ದಾಟಿದ್ದಳು. ಕ್ಯಾಬ್ ಮಾಡಿ ನಿಂತ ತಶ್, ಅಲ್ಲಿಂದ ಹೋಗುತ್ತಲೇ ಮನೆ ಹಾಗೂ ಗೇಟಿಗೆ ಬೀಗ ಹಾಕಿಸಿದ ತಕ್ಷ್, ನೇರವಾಗಿ ಚಕ್ರವರ್ತಿ ಕಂಪನಿಯತ್ತ ಮುಖ ಮಾಡಿದ್ದ.